ಗುಜರಾತ್ನಲ್ಲಿ ಸುದೀರ್ಘವಾಗಿ ಮುಖ್ಯಮಂತ್ರಿಗಳಾಗಿ ರಾಷ್ಟ್ರದಲ್ಲಿ ಈಗ ಮೂರನೆಯ ಬಾರಿಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಅಧಿಕಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮೋದಿ ಪಟ್ಟಾಭಿಷೇಕ 3.0 ಆರಂಭವಾಗಲಿದೆ. ಸೊ ಮೋದಿ ಪ್ರಮಾಣ ವಚನಕ್ಕೆ ಸ್ಟಾರ್ಗಳ ದಂಡೆ ಈಗ ಹರಿದು ಬರ್ತಾ ಇದೆ. ಸೊ ರಜನಿಕಾಂತ್, ಅಕ್ಷಯ್ ಕುಮಾರ್, ಪವನ್ ಕಲ್ಯಾಣ್ ಅಂತೂ ಬಿಡಿ, ಈಗ ಅದ್ರ ಜೊತೆಗೆ ಇರೋದು ಅನಿಲ್ ಕಪೂರ್ ಸೇರಿದಂತೆ ಸ್ಟಾರ್ಗಳ ಆಗಮನ ಈಗಾಗಲೇ ರಾಷ್ಟ್ರಪತಿ ಭವನದ ಬಳಿ ಆಗಿದೆ. ಆ ಕಾರ್ಯಕ್ರಮದಲ್ಲಿ ಈಗ ಭಾಗವಹಿಸೋಕ್ಕೋಸ್ಕರ ಆಗಮಿಸಿದ್ದಾರೆ. ಸೊ ರಾಷ್ಟ್ರ ಮಟ್ಟದಲ್ಲಿ ಈಗ ಎಲ್ಲವೂ ಕೂಡ ಸಂಭ್ರಮ ಮನೆ ಮಾಡಿದೆ ದೆಹಲಿಯಲ್ಲಿ, ರಾಷ್ಟ್ರಪತಿ ಭವನದ ಮುಂಭಾಗದಲ್ಲಿ. ಸೊ ನೋಡಿ, ಅಲ್ಲಿ ಪವನ್ ಕಲ್ಯಾಣ್ ಅಭೂತಪೂರ್ವವಾದಂಥ ಯಶಸ್ಸನ್ನು ಗಳಿಸಿದ ನಂತರ ಆಂಧ್ರದಲ್ಲಿ ಈಗ ಅದರ ಸಂಭ್ರಮ ಮಾಡುವಂಥ ಸಂದರ್ಭ. ಠಾವಳಿ ಅವರು ಕೂಡ ಅಲ್ಲಿದ್ದಾರೆ. ಸೊ ಅವರಿಗೂ ಕೂಡ ಮಂತ್ರಿ ಸ್ಥಾನ ಇವತ್ತು ಸಿಗುತ್ತೆ. ಅವರ ಮಾತುಗಳನ್ನು ಕೇಳೋದೇ ಚಂದ. ಅವ್ರದ್ದು RPIನ ಸಂಸದರೀಗ ರಾಮದಾಸ್ ಅಥಾವಳೆ ಅವರು ಸಂಸತ್ನಲ್ಲಿ ಅವ್ರು ಮಾತನಾಡಬೇಕಾದ್ರೆ ಮಾತುಗಳೇ ಅದ್ಭುತ. ಅಮಿತ್ ಶಾ ಅವರಿಗಾಗಲೇ ಆಗಮಿಸಿದ್ದಾರೆ ಕಾರ್ಯಕ್ರಮಕ್ಕೆ. ಸೊ ನೇರ ದೃಶ್ಯಾವಳಿಗಳು ನಿಮ್ಗೆ ತೋರಿಸ್ತಾ ಇದ್ವಿ. ಅಮಿತ್ ಶಾ ಅವರಿಗಾಗಲೇ ಆಗಮಿಸಿದ್ದಾರೆ. ಇನ್ನು ಮೋದಿಯವರು ಬರೋದು ಮಾತ್ರ ಬಾಕಿ ಇದೆ. ಸೊ ಅದಾದ ನಂತರ ಅಲ್ಲಿ ರಾಷ್ಟ್ರಪತಿಗಳು ಆಗಮಿಸ್ತಾರೆ, ದ್ರೌಪದಿ ಮುರ್ಮು ಅವರು. ಅದಾದ ನಂತರ ಪ್ರಮಾಣ ವಚನವನ್ನು ಕಾರ್ಯಕ್ರಮ ಆರಂಭವಾಗುತ್ತೆ. ಸೊ ಇದು ಅಮಿತ್ ಶಾ ಅವರಿಗೆ ನೇರ ದೃಶ್ಯಾವಳಿಗಳು ರಾಷ್ಟ್ರಪತಿ ಭವನದಿಂದ ನಿಮ್ಮ ಮುಂದೆ ತೋರಿಸ್ತಾ ಇದ್ವಿ. ಹಬ್ಬ ಪೂರ್ತಿಯಾಗಿ ಜಾಮ್ ಪ್ಯಾಕ್ ಆಗಿ ಹೋಗಿದೆ. ಸೊ ಕಾರಣ ಯಾರೆಲ್ಲ ಮಂತ್ರಿಗಳಾಗ್ತಾ ಇದ್ದಾರೆ ಅವ್ರ ಕುಟುಂಬ ಸಮೇತರಾಗಿ ಬಂದಿದ್ದಾರೆ. ಒಬ್ಬೊಬ್ಬರು 4 ಜನ ಅಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ಅಲ್ಲೇ ಆಗೋಗುತ್ತೆ. ಕಾರಣ 56 ಮಂದಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇರೋದು ಸಂಸದರು ಇವತ್ತು. ಸೊ 56 ಇಂಚಿನ ಎದೆಗಾರಿಕೆಯನ್ನು ತೋರಿಸುವಂಥ ಮೋದಿಯವರು 56 ಮಂತ್ರಿಗಳನ್ನೇ ತಮ್ಮ ಸಂಪುಟದಲ್ಲಿ ಈಗ ಸೇರಿಸ್ಕೊಳ್ತಾ ಇದ್ದಾರೆ. ಅದು 72-74ರವರೆಗೂ ಕೂಡ ತೆಗೆದುಕೊಳ್ಳೋಕೆ ಅವಕಾಶ ಇರುತ್ತೆ. ಇನ್ನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಕೂಡ ಆಗಮಿಸಿದ್ದಾರೆ. ಈ ಬಾರಿ ಉತ್ತರ ಪ್ರದೇಶದಲ್ಲಿ ಆ ಪರ್ಫಾರ್ಮೆನ್ಸ್ ಇರಲಿಲ್ಲ. ಸೊ ಆದರೂ ಈಗ ಯಾವ ರೀತಿಯಾಗಿ ಮುಂದಿನ ಚುನಾವಣೆಯನ್ನು ಫೇಸ್ ಮಾಡ್ತಾರೆ ಅನ್ನುವಂಥದ್ದನ್ನು ನೋಡಬೇಕು. ಸೆಂಟರ್ ಆಫ್ ಅಟ್ರಾಕ್ಷನ್ ಯೋಗಿ ಆದಿತ್ಯನಾಥ್ ಯಾಕೆ ಅಂತಂದರೆ, ಪ್ರಧಾನಿ ನರೇಂದ್ರ ಮೋದಿ ಅವರು 3 ಬಾರಿ ಸತತವಾಗಿ ಪೂರೈಸಿದ ನಂತರ ಅವರ ಉತ್ತರಾಧಿಕಾರಿ ಯಾರು ಅಂತಂದಾಗ ಮೊದಲನೇ ಹೆಸರು ಕೇಳಿ ಬರುವಂಥದ್ದೇ ಅಲ್ಲಿ ಯೋಗಿ ಆದಿತ್ಯನಾಥ್ ಅವರದ್ದು. ಸೊ ಹಾಗಾಗಿ ಅವರ ಪರ್ಫಾರ್ಮೆನ್ಸ್ ಏನು ಅಂತ ಹೇಳಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅವರು. ಸೊ ಗೊತ್ತಿಲ್ಲ ಯಾರ್ಯಾರು ಹೇಗೆ ಯಾವ ರೀತಿಯಾಗಿ ನೋಡ್ತಾರೆ ಅಂತ ಹೇಳಿ. ಸೊ ಈಗ BJPಯಲ್ಲಂತೂ ಭಾರಿ ಸಂಚಲನವನ್ನು ಕಳೆದ ಬಾರಿ ಅಲ್ಲಿ 62 ಸೀಟ್ಗಳನ್ನು ಪಡ್ಕೊಂಡು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ರು. ಈ ಬಾರಿ ಕಡಿಮೆ ಆಗೋಯ್ತು ಅಲ್ಲಿ ಅವರಿಗೆ. ಸೊ ಹಾಗಾಗಿ ಈ ಬಾರಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತಾರಾ ಆಗಲ್ವಾ ಕುತೂಹಲ ಅಂತೂ ಇದೆ. ಬಟ್ ಚರ್ಚೆ ಅಂತ ಮಟ್ಟದಲ್ಲಿ ದೊಡ್ಡದಾಗಿ ನಡೀತಾ ಇರಲಿಲ್ಲ. ಉತ್ತರ ಪ್ರದೇಶ ಸೋಲಿಗೆ ಕಾರಣ ಏನು ಅಂತ ಅವ್ರು ಇನ್ನೊಂದು ರೀತಿಯಾಗಿ ಬರ್ತಾರೆ. ಬಟ್ ಈಗ ಸದ್ಯಕ್ಕಂತೂ ರಾಷ್ಟ್ರಪತಿ ಭವನದ ಮುಂಭಾಗದಲ್ಲಿ ಎಲ್ಲ ಗಣ್ಯರು ಆಗಮಿಸ್ತಾ ಇದ್ದಾರೆ. ಮತ್ತೊಂದು ಬಾರಿ ಈಗ ನಿತಿನ್ ಗಡ್ಕರಿ ಅವರು ಆಗಮಿಸಿದ್ದಾರೆ. ನಿತಿನ್ ಗಡ್ಕರಿ ಅವರು ನೋಡ್ತಾ ಇದ್ದೀರಾ, ಕಳೆದ ಬಾರಿ ರಸ್ತೆ ಸಾರಿಗೆ ನ್ಯಾಷನಲ್ ಹೈವೇಗಳಲ್ಲಿ ಅವರು ಮಾಡಿರುವಂಥ ಅದ್ಭುತವಾಗಿರುವಂಥ ಸಾಧನೆ ಮಾತ್ರ ಅನ್ಬಿಲೀವಬಲ್. ಅದು ಯಾವ ಪ್ರಮಾಣದಲ್ಲಿ ತೆಗೆದುಕೊಂಡ್ರು. ಹಿ ಈಸ್ ಸೋ ಕಾನ್ಫಿಡೆಂಟ್. ಅವ್ರು ಹೇಗೆ ಅಂತಂದರೆ ನೇರವಾಗಿ ಯಾರಾದರೂ ಒಬ್ಬರನ್ನಾದರೂ ತೋರಿಸಿ ನಾವು ಇಂಥದ್ರಲ್ಲಿ ಇಷ್ಟು ಏನಾದರೂ ಇಸ್ಕೊಂಡಿದ್ದೀವ ಅಂತೇಳಿ ಕ್ಲೀನಾಗಿ ಕರೆಕ್ಟಾಗಿ ಕೆಲಸ ಮಾಡಬೇಕು, ಕರೆಕ್ಟಾಗಿ ರೋಡ್ ಮುಗಿಬೇಕು, ಇಡೀ ದೇಶದಲ್ಲಿ ಕನೆಕ್ಟಿವಿಟಿ ಆಗಬೇಕು, ನಾನು ಇನ್ನೂ ಪ್ರಾಜೆಕ್ಟ್ ಹಾಕ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಅವರು. ಮೈ ಗುಡ್ನೆಸ್, ಅವರ ಯೋಚನೆಗಳು, ಅದು ಮಾಡಿರುವಂಥ ರೀತಿಗಳಂತೂ ಅದ್ಭುತ. ರೋಡ್ನ ವಿಚಾರದಲ್ಲಿ ಯಾರೂ ಕೂಡ ಅದನ್ನು ಅಲ್ಲಗಳೆಯೋಕ್ಕಾಗೋದಿಲ್ಲ. ಕಾರಣ ಕಣ್ಣಿಗೆ ಕಾಣಿಸುವಂಥ ಕೆಲಸಗಳದು. ರೋಡು, ನ್ಯಾಷನಲ್ ಹೈವೇಗಳು ಹೇಗೆ ಅಭಿವೃದ್ಧಿ ಆಯಿತು ಅಂತೇಳಿ. ಹಾಗಾಗಿ ದಟ್ ಕ್ರೆಡಿಟ್ ಗೋಸ್ ಟು ನಿತಿನ್ ಗಡ್ಕರಿ. ಆ ರೀತಿಯಾದಂಥ ಟಫ್ ನಿರ್ಧಾರಗಳನ್ನು ಹಲವು ಕಡೆಗಳಲ್ಲಿ ತೆಗೆದುಕೊಂಡಿದ್ದಾರೆ ಅವರು.